ಸುಮಾರು 8 ವರ್ಷಗಳ ಕಾಲ 10 ದಿನದ ಜಾತ್ರಾ ಮಹೋತ್ಸವ ಮಾಡ್ತಾ ಬಂದಿದ್ದೇವೆ. ಈ 10 ದಿನದ ಜಾತ್ರಾ ವಿಶೇಷತೆ ಏನಂತಂದರೆ, ಒಂದು 100 ವರ್ಷಗಳ ಹಿಂದಿನ ಒಂದು ಡೋಲಿ ಇತ್ತು ನಮ್ಮ ಊರಾಗ. ಅನಿವಾರ್ಯ ಕಾರಣಗಳಿಂದ ಎಲ್ಲ ಹಿರಿಯರು ಕೂಡ ನಾವು ಆ ಡೋಲಿಯನ್ನು ನಾವು ಮುಳವಾಡ ಜಾಕ್ವಾಲ್ ಅಂತೀವಿ. ನಾವು ನಮ್ಮ ಊರಾಗ ಹುಟ್ಟೈತೆ ಅದು ಬಳುತಿ ಜಾಕ್ವಾಲ್ ಅದು. ಆದ್ರೆ ಏನೋ ಸಮಸ್ಯೆ ಆಗಿ ಮುಳವಾಡ ಏತ್ ನೀರಾವರಿ ಆಗೈತಿ. ಆದ್ರೆ ಬಳುತಿ ನಿಜವಾಗಿ ಹುಟ್ಟಿದ್ದು ಬಳುತಿಯಲ್ಲಿ. ಆ ಜಾಕ್ವಲ್ಲಿ ನಾವು ಮಿನಿಮಮ್ ಒಂದು 100 ಫೂಟ್ ಭೂಮಿಗೆ ಐತದ. ಆ ಭೂಮಿ ಇರುವಂಥ ಆ ಬಾವಿಯಲ್ಲಿ ನಾವು ಆ ತಾಯಿಯನ್ನು ನಾವು ಯಾರೇ ಎಲ್ಲ ಒಪ್ಪಂದದ ಮೇರೆಗೆ ಬಿಟ್ಟು ಬಂದಿದ್ದೇವೆ. ಆದ್ರೆ ನಮ್ಮ ಊರಿಗೆ ಸಾಕಷ್ಟು ಅನಾಹುತಗಳಾದವು. 6 ವರ್ಷಗಳ ಕಾಲ ಆ ಬೀಬಿ ಫಾತಿಮಾ ದೇವಿಯ ಡೋಲಿಯನ್ನು ನಾವು 6 ವರ್ಷಗಳ ಕಾಲ ನೀರಲ್ಲಿ ಬಿಟ್ಟಿದ್ದೇವೆ. ಆದರೆ ನಮಗೆ ಪ್ರತಿ ಒಂದು 6 ವರ್ಷದಲ್ಲಿ 1 ವರ್ಷವೂ ನಾವು ಒಳ್ಳೆಯ ರೀತಿಯಲ್ಲಿ ಮೊಹರಮನ್ನು ಆಚರಿಸಲಿಕ್ಕಾಗಲಿಲ್ಲ. ಪ್ರತಿ ವರ್ಷ ಒಂದು ಏನಾದರೂ ಅನಾಹುತ ಆಗುವ ಆ ಅನಾಹುತದಲ್ಲಿ ನಮ್ಮ ಗ್ರಾಮದವರು ಮೊಹರಂ ಮಾಡೋಕ್ಕಾಗಲಿಲ್ಲ. ಆದ ಕಾರಣ ಯುವಕರು ಹಿರಿಯರು ಎಲ್ಲರೂ ಕೂಡಿಕೊಂಡು ನಾವು ಏನಾದರೂ ಮಾಡಿ ಆ ಡೋಲಿಯನ್ನು ತೆಗೆದುಕೊಂಡು ಬರಬೇಕು ಅನ್ನೋದು ಎಲ್ಲ ಯುವಕರಲ್ಲಿ ಹಿರಿಯರಲ್ಲಿ ಬಂದಾಗ ಆ ಡೋಲಿಯನ್ನು ನಾವು ಹೆಚ್ಚು ಕಮ್ಮಿ ಆ ವರ್ಷ ನಮ್ಮ ಪ್ರಮುಖ ವ್ಯಕ್ತಿ ಈ ಮೊಹರಂಕ ದೇಸಾಯಿ ಅವರು ಏನು ಮಾಡ್ತಿದ್ದಾರೆ, ಅವರು ಬ್ರಾಹ್ಮಣರ ಆದರೂ ಆ ಡೋಲಿಯ ಸೇವೆಯನ್ನು ಪ್ರತಿ ಸಣ್ಣವರಿಗಾಗಲೇ ಮಾಡ್ಕೊಟ್ಟು ಬಂದಿದ್ದರು. ಆ 6ನೇ ವರ್ಷಕ್ಕೆ ಅವರು ಸತ್ತಾಗ ನಮಗೆ ಎಲ್ಲ ದಿಗ್ಭ್ರಮೆ ಆಯ್ತು. ಯಾಕಪ್ಪ ಅಂತಂದ್ರೆ 5 ದಿವಸ ಉಪವಾಸ ಇರೋರು ಚಪ್ಪಲ್ ಹಾಕೋತಿದ್ದಿಲ್ಲ, ಆ ಡೋಲಿ ಸೇವೆ ಮಾಡ್ತಿದ್ರು. ಅವರ ಹೋದಾಗ ನಮ್ಗೆ ಎಲ್ಲ ಒಂದು ಕಾರ್ಯಕರ್ತರಿಗೆ ದಿಗ್ಭ್ರಮೆ ಆದಾಗ ನಾವು ಕೇಳಿದ್ರು ವಿಚಾರ ಮತ್ತೊಬ್ಬರು ವಿಚಾರ ಮಾಡೋಕ್ಕೆ ಶುರು ಮಾಡ್ತೀವಿ. ಅವಾಗ ಏನಾಯ್ತು ಅಂದ್ರೆ, ಇಲ್ಲ ಹಿಂಗಾಗೈತಿ ಅದನ್ನು ತೊಗೊಂಬರ್ಬೇಕು, 10 ದಿನ ಜಾತ್ರದ ಒಳಗಾಗಿ ಆ ಡೋಲಿ ಸಿಗ್ತೈತಿ ನಿಮಗೆ ಅಂದಾಗ ನಾವು ಹೋದೆವು, ಯುವಕರು ಕೂಡ ಹೋದಾಗ ಈ ಹೊತ್ತಿನವರೆಗೂ ಹುಡುಕಾಡಿದೆವು. ಮುಂಜಾನೆ ಹೆಚ್ಚು ಕಮ್ಮಿ 8 ಗಂಟೆಗೆ ಹೋಗಿದ್ದೇವೆ ನಾವು. ಆದರೆ ಲಾಸ್ಟಿಗೆ ಒಂದು 10-12 ಮಂದಿ ಉಳಿದೆವು. ಈ ಹೊತ್ತಿಗೆ ತಾಯಿ ಮುಳುಗಿದ್ದು, ಇದಕ್ಕೆ ಒಂದು ಸ್ವಲ್ಪ ಹೊತ್ತು ಮುಳುಗಿದ್ದು. ಈ ಹೊತ್ತಿಗೆ ನಮಗೆ ಕೈಗೆ ಸಿಕ್ಕಾಗ ನಾವು ಈಗ ಮಿನಿಮಮ್ 8 ವರ್ಷಗಳ ಕಾಲ ಆಗ್ತಿದ್ವಿ 8ನೇ ಜಾತ್ರೆ ನಾವು ಮಾಡೋದು. ಆದ್ರೆ ಯಾವುದೇ ಅನಾಹುತಗಳಾಗಿಲ್ಲ. ಮಿನಿಮಮ್ 1ನೇ ವರ್ಷ ಸ್ವಲ್ಪ ಪ್ರಮಾಣದ ಐತೆ. ಪ್ರತಿ ವರ್ಷ 10 ಕ್ವಿಂಟಲ್ ಸುರ್ಮ ಮಾಡಿಸಿದ್ವಿ, 20, ಈ 30, ಹೋದ ವರ್ಷ 30-32 ಮಾಡಿಸಿದ್ವಿ. ಈ ಸರ್ತ ಒಂದು 42 ಕ್ವಿಂಟಲ್ ಸುರ್ಮ ಮಾಡಿಸಿದ್ವಿ. ಮಾಡಿಸಿದಾಗ ಅಂದ್ರೆ ಆ ತಾಯಿ ಎಷ್ಟು ವಿಜೃಂಭಣೆಯನ್ನು ನಾವು ಮಾಡುತ್ತೇವೆ ಅಷ್ಟು ನಮಗೆ ಎಲ್ಲರಿಗೂ ಒಳ್ಳೆಯದು ಮಾಡ್ಯಾಳ. ಆದ ಪ್ರತಿ 2 ಜಿಲ್ಲೆಗಳಿಂದ ಬರ್ತಾರೆ, ಬಾಗಲಕೋಟೆ ಜಿಲ್ಲಾ ಮತ್ತು ಬಿಜಾಪುರ ಜಿಲ್ಲಾ. 2 ಜಿಲ್ಲೆಯಲ್ಲಿ ಆ ತಾಯಿಯ ಭಕ್ತರ ಆಗ್ಯಾರ. ಈ ಎಲ್ಲ ಒಂದು ವಿಶೇಷತೆ ಆದಾಗ ಹೀಗಾಗಿ ನಾವು ಪ್ರತಿ ವರ್ಷ ಒಳ್ಳೆಯ ವಿಜೃಂಭಣೆಯಿಂದ ಮಾಡ್ತಾ ಬಂದಿದ್ದೀವಿ. ಈ ಜಾತ್ರೆಗೆ ಹೆಚ್ಚು ಕಮ್ಮಿ ನಾವು 10-20 ಸಾವಿರ ಕೊಟ್ಟರು ಒಂದು ಮ್ಯಾಳ ಬರೋಂಗಿಲ್ಲ. ನಮಗೆ ಈ ವರ್ಷ 180 ಮ್ಯಾಳಗಳು ನಮ್ಮಲ್ಲಿ ಬಂದು, ಒಂದು 2 ಹಗಲಿ 1 ರಾತ್ರಿ 180 ಮ್ಯಾಳಗಳು ಬಂದು ನಮ್ಮ ಈ ಬೀಬಿ ಫಾತಿಮಾ ದೇವಿಯ ಒಂದು ಸೇವೆಯನ್ನು ಮಾಡಿ ಹೋಗ್ಯಾರ. ನಾವು ಕೊಟ್ಟಿದ್ದೇಟು ಖುಷಿಯಿಂದ 500 ರೂಪಾಯಿ ಕೊಡ್ತೇವೆ ಅವರಿಗೆ. ಅವ್ರ ಖರ್ಚು 10,000 ಮಾಡ್ಕೊಂಡು ಬಂದಿರ್ತಾರೆ. ಆದ್ರೆ 10,000 20,000 ಕೊಟ್ಟರು ನಾವು ಒಂದೇ ಮ್ಯಾಳ ಕರ್ಸ್ಬೋದು ಪ್ರತಿ ಒಂದು ರಾತ್ರಿ. ಅಂಥವ್ರು ಕೂಡ 180 ಮ್ಯಾಳಗಳು ನಮ್ಮ 2 ದಿವಸ ನಿರಂತರ ಒಂದೊಂದು ಪಾಳೆ ಕೊಟ್ಟೇವೆ ಅವರಿಗೆ. ಒಂದೊಂದು ಪಾಳೆ ಕೊಟ್ಟು ಅವ್ರನ್ನ ಎಲ್ಲರಿಗೆ ಆ ಸೇವೆ, ಆ ತಾಯಿಯ ಸೇವೆಯನ್ನು ಮಾಡೋಕೆ ಅನುಕೂಲ ಮಾಡಿಕೊಟ್ಟೆವು. ಅದು ನಾವು ಮಾಡಿಕೊಟ್ಟೆವು ಅನ್ನೋದು ದೊಡ್ಡ ಮಾತಲ್ಲ. ಆ ತಾಯಿ ಹಂಗೆ ಮಾಡಿಸ್ಕೊಂಡು ನಾವು ಕೂಡ ಯಾವುದೇ ನಿರಂತರ ನೀತಿ ಇಲ್ಲ, ಏನೂ ಇಲ್ಲ. ಕಾಲಕ್ಕೆ ಹೆಂಗೆ ಆ ದನಿ ಸಂಘ ನಮ್ಮದು ಏನೋ ಯಾರ್ದು ಕಮ್ಮಿ ಆಗಿಲ್ಲ. ರಾತ್ರಿ ಬೆಳ್ತನ ಎಲ್ಲರನ್ನೂ ಆಹ್ವಾನ ಮಾಡ್ಕೊಂಡೇವಿ, ಎಲ್ಲರಿಗೂ ಸ್ವಾಗತ ಮಾಡ್ಕೊಂಡೇವಿ. ಆದ್ರೆ ಆ ತಾಯಿ ಅಂಥ ಶಕ್ತಿ ನಮಗೆ ಕೊಟ್ಟಾಳ. ಹೀಗಾಗಿ ಮತ್ತೊಂದು ಮೇಲಾಗಿ ವಿಶೇಷತೆ ಏನಂದ್ರೆ, ಇನ್ನೊಂದು ನಮ್ಮ